जय पर ब्रह्म शिव साम 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 जय जय पर ब्रह्म शिव साम 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 जय जय पर ब्रह्म शिव साम 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 जय जय पर ब्रह्म शिव जय जय पर ब्रह्म शिव जय जय पर ब्रह्म शिव साम 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 जय जय पर ब्रह्म शिव माऊली माऊली गुरुराज माऊली 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 गुरुराज माऊली मन्मथ माऊली गुरुराज हर 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 महादेव यद्भासा भासते विश्वं यस्सुखेनानुमोदते नमस्तस्मै गुणातीत विभवाय परात्मने ತ್ರಿಕಾಲವಂದನೀಯ ಪ್ರಾತಸ್ಮರಣೀಯ ಪೂಜ್ಯ ಗುರುಗಳನ್ನು ಧ್ಯಾನಿಸಿ ಪ್ರತಿನಿತ್ಯದಂತೆ ಇವತ್ತು ಕೂಡ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಶಿವಪ್ರಭು ಶಿವನ ಆರಾಧನೆಗಾಗಿ ಪಾಲ್ಗೊಂಡಂಥ ಎಲ್ಲ ಸದ್ಭಕ್ತರ ಸಾಕ್ಷಿ ಸ್ವರೂಪನಾದ ಶಿವನನ್ನು ಸ್ಮರಿಸಿ ಸನ್ಮಾರ್ಗ ಮತ್ತು ದುರ್ಮಾರ್ಗ ಜೀವನದಲ್ಲಿ ಸುಖ ಶಾಂತಿ ಸಮಾಧಾನ ನಾವು ಪ್ರಾಪ್ತ ಮಾಡ್ಕೋಬೇಕಾದ್ರೆ ಎರಡು ಮಾರ್ಗಗಳು ದುಃಖಕ್ಕೆ ಕಾರಣೀಭೂತವಾಗಿರತಕ್ಕಂಥ ಒಂದು ಮಾರ್ಗ ಮತ್ತು ಸುಖಕ್ಕೆ ಕಾರಣೀಭೂತವಾಗಿರತಕ್ಕಂಥದ್ದು ಮಾರ್ಗ. ಸತ್ಕಾರ್ಯದಲ್ಲಿ ನಾವು ನಿರತರಾದೀವಿ ಅಂತಂದ್ರ ನಾವು ಸುಖಿಗಳು, ದುಷ್ಟ ಕಾರ್ಯದಲ್ಲಿ ನಾವು ನಿರತರಾದೀವಪ್ಪ ಅಂತಂದ್ರ ದುಃಖಕ್ಕೆ ಕಾರಣೀಭೂತ. ಸುಖಕ್ಕೆ ಕಾರಣೀಭೂತ ಸದಾಚಾರ, ದುಃಖಕ್ಕೆ ಕಾರಣೀಭೂತ ದುರಾಚಾರ. ಅದಕ್ಕೆ ಸದಾಚಾರ ದುರಾಚಾರ ಇದ್ರ ಬಗ್ಗೆ ಸ್ವಲ್ಪ ನಾವು ವಿಚಾರ ಮಾಡಿದಾಗ ಸದಾಚಾರ ಅಂದ್ರ ಅಂತರರೇ ಏನು, ಅದಕ್ಕ ಸನ್ಮಾರ್ಗ, ಸದಾಚಾರವೇ ಸನ್ಮಾರ್ಗ. ಯಾರಿಗೆ ದುಃಖ ಆಗಲಾರದಂಗ ಜೀವನ ನಾವು ನಡೆಸಿದೀವಿ ಅಂತಂದಾಗ ಅವಾಗ ನಾವು ಸನ್ಮಾರ್ಗದಾಗ ಇದ್ದೀವಿ ಅಂತ ಅರ್ಥ. ನಮ್ಮ ಆಚರಣದಿಂದ ಇನ್ನೊಬ್ಬರಿಗೆ ನೋವು ಆಗ್ತಿತ್ತು ಅವಾಗ ತಿಳ್ಕೋಬೇಕು ನಾವು ದುರ್ಮಾರ್ಗ ಸ್ವೀಕಾರ ಮಾಡಿದೀವಿ. ನಾವು ಸನ್ಮಾರ್ಗದಾಗ ಇದ್ದಾಗ ಇನ್ನೊಬ್ಬರಿಗೆ ಕೆಲವೊಬ್ಬರಿಗೆ ನೋವು ಆಗ್ತದೆ, ಸನ್ಮಾರ್ಗದಾಗ ಇದ್ದಾಗನು ಕೂಡ ಅವ್ರಿಗೆ ಆದ್ರ ಪರವಾಗಿಲ್ಲ, ಆದ್ರೆ ನಾವು ಸನ್ಮಾರ್ಗ ಬಿಡಬಾರದು. ಅದಕ್ಕೆ ಅಂಥ ಒಂದು ಸನ್ಮಾರ್ಗ ತೋರಿಸ್ತಕ್ಕಂಥ ಮಾರ್ಗ ಯಾವುದು? ಸಾರಾಯದ ನಿಜ ಸುಖವ ತೋರುವ ಗುರು ಯಾರಾದರೇನು ಸರ್ವಜ್ಞ ಅಂದ್ರು. ನಿಜ ಸುಖ ಅದಕ್ಕೆ ನಾವು ಆಚರಣೆ ಮಾಡೋ ವೇಳಕ್ಕ ಸ್ವಲ್ಪ ತೊಂದರೆ ಆಗ್ತದ. ಆದ್ರೂ ಕೂಡ ಆ ದುಃಖಕ್ಕ ನೋಡ್ಲಾರ್ದಂಗ ನಾ ಬಹಳಷ್ಟು ಜಾಗದಾಗ ಹೇಳ್ತಾ ಇರ್ತೀನಿ, ದುಃಖ ಸನ್ಮಾರ್ಗದವರಿಗೆ ಹೋಗೋರಿಗೂ ಕೂಡ ದುಃಖ ಇರ್ತದ, ದುರ್ಮಾರ್ಗಕ್ಕೆ ಹೋಗೋರಿಗೂ ಕೂಡ ದುಃಖ ಇರ್ತದ. ಸನ್ಮಾರ್ಗದವ್ರು ಇದ್ದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅದಕ್ಕೆ ಸಾಮನ ಮಾಡ್ತಾರ, ದುರ್ಮಾರ್ಗದಾಗ ಇದ್ದವರು ಅದಕ್ಕೆ ಸಾಮನ ಮಾಡ್ತಕ್ಕಂಥದ್ದು ಶಕ್ತಿ ಕಳ್ಕೊಂಡ್ಬಿಡ್ತಾರ. ಈಗ ನೋಡ್ರಿ, ಕುಡುಕರು ಕುಡಿಯೋರು ದುರ್ಮಾರ್ಗ ಸ್ವೀಕಾರ ಮಾಡಿದ್ರು, ಅವರಿಗೆ ಸಹನಶೀಲತೆ ಇರುವುದಿಲ್ಲ. ಇರ್ಲಾರ್ದಕ್ಕೆ ಏನ್ ಮಾಡ್ತಾರ ಅಂತಂದ್ರ ಫಾಶಿ ಹಾಕೊಂಡು ಸತ್ತು ಹೋಗ್ತಾರ, ಆತ್ಮಹತ್ಯೆ ಮಾಡ್ಕೊಳ್ತಾರ.
ನೀವು ನೋಡಿರ್ಬೇಕು ಕೊರೋನಾ ಕಾಲದೊಳಗ ಬಹಳಷ್ಟು ಜನ ಶರೀ ಸಿಗ್ಲಾರ್ದ ಒಟ್ಟಿಗೆ ಫಾಸಿ ಹಾಕೊಂಡು ಸತ್ತು ಹೋಗ್ಯಾರ. ಬಹಳ ಜನ. ಯಾಕೆ ಅದಕ್ಕೆ ಬಿಟ್ಟು ಅವರಿಗೆ ಜೀವನ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದುರ್ಮಾರ್ಗ. ಏ ಮತ್ ಕಹೋ ಖುದಾ ಸೇ ಮೇರೆ ಮುಷ್ಕಿಲೆ ಬಡಿ ಹೇ, ಮುಷ್ಕಿಲ್ ಅಂಶ ಕಹದೋ ಮೇರಾ ಖುದಾ ಬಡಾ ಹೇ. ಅವ್ರ ಇದ್ರಿಗೆ ಯಾರಪ್ಪ ಅಂತಂದ್ರ ದೇವ್ರು ಇಟ್ಕೊಂಡು ಅವರು ವ್ಯವಹಾರ ಮಾಡ್ತಾ ಇದ್ದಾರ. ಆ ರೀತಿಯಾಗಿ ಇವತ್ತು ನಮ್ಮ ಜೀವನದಲ್ಲಿ ಏನಾದರೂ ಆಗಲಿ, ಇಲ್ಲಿಯವರೆಗೆ बीती हुई बात, खोए हुए वस्तु, मरे हुए आदमी, इसका बारे में जो सोचेगा कभी सुखी नहीं होगा. बीती हुई बात, ಹಿಂದಣ ಜನ್ಮದಲ್ಲಿ ಏನಾದರೂ ಆಗಲಿ, ಇನ್ನು ಮುಂದಿನ ಜನ್ಮ, ಇದು ಹಿಂದಿನ ಜನ್ಮ ಐತಿ. ಈಗ ಮುಂದಿನ ಜನ್ಮ ಹ್ಯಾಂಗಿರ್ಬೇಕು? ಸನ್ಮಾರ್ಗದಾಗ ಇರಬೇಕಾಗ್ತದ. ನಿಕ್ಕಾ ಮಾರ್ಗ ಅಂತಾರೆ ಮನ್ಮಸ್ವಾಮಿಗಳ ಹತ್ರ. ಮಾರ್ಗ ನಿಕ್ಕ ಮನ್ಮತ್ ಮಾರಿ ತಾಸೆ ಹಕ್ಕ. ತಿಳಿದ? ಅದಕ್ಕ ಅಂತ ಸನ್ಮಾರ್ಗವನ್ನ ತೋರಿಸ್ತಕ್ಕಂಥ ಶಂಭು ಭಗವಂತ ಅವನೇ ನಮ್ಗ ಕಾರಣೀಭೂತ. ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ ಅಂದ್ರವರು. ಯಾರು ಸಾಕ್ಷಿ ಇಟ್ರ? ಶಿವನಿಗೆ ಸಾಕ್ಷಿ ಇಟ್ರು ಅವರು. ಎನ್ನ ಮಾನ ಅಪಮಾನ ನಿಮ್ಮದನಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಎಲ್ಲ ನಿಮ್ಮದು. ಫಾಯ್ದಾ ಆದ್ರೂ ಕೂಡ ನಿಮ್ಮದೇ, ಲುಸ್ಕನ ಆದ್ರೂ ಬಿ ಕೂಡ ನಿಮ್ಮದೇ. ನಮ್ಮ ಸಾವುಕಾರ ಹಂಗೆ ಅಂದ್ರ. ಹೋದ ವರ್ಷ ಭಾಳ ಕಬ್ಬು ಭಾಳ ಕಡಿಮೆ ಐತ್ರಿ ಅಪ್ಪಾಜಿ ಅವರೇ, ಈ ವರ್ಷ ಸರಿ ಆಯ್ತು ಅಂತಂದ್ರು. ಅಂದ್ರೂ ಕೂಡ ನಮ್ಮ ಸಣ್ಣ ಸಾವುಕರಿಗೆ ಥೋಡ ಸಮಾಧಾನ ಇದ್ದಿದ್ದಿಲ್ಲ. ಏನೋ ಸ್ವಲ್ಪ ಆದ್ರೆ ಚಲೋ ಇತ್ತು ಅಂತ. ಏನೇ ಆಗ್ಲಿ, ಆದ್ರ ಆ ಸತ್ಯ ಶುದ್ಧ ಕಾಯಕ ಮಾಡಿ ಬಂದಂತ ಹಣದಿಂದ ದಾಸೋಹ ಮಾಡಿದ್ರ, ಆಗಿನ ಕಾಲಕ್ಕೆ ಶರಣರ ಕಾಲಕ್ಕೆ ಏನದಪ್ಪ ಅಂತಂದ್ರ ದುಡಿದು, ಹೊಲ ಮನಿ ಇಲ್ಲಾರದೆ ದುಡಿದು ಮೈನತ್ತು ಮಾಡಿ ಏನ್ ಮಾಡ್ತಿದ್ರು ಅಂದ್ರೆ ಸೇವಾ ಸಲ್ಲಿಸ್ತಿದ್ರು. ಆ ರೀತಿ ಪ್ರತಿನಿತ್ಯ ಅನೇಕ ಭಕ್ತಾದಿಗಳು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಮೃಷ್ಟಾನ್ನ ಭೋಜನ ಏನ್ರಿ? ಮೃಷ್ಟಾನ್ನ ಭೋಜನ ಮರಾಠಿಗಳು ಹೇಳ್ತಾರ ಏನಂತ? ಮೃಷ್ಟಾನ್ನ ಭೋಜನ ನಿತ್ಯ असावे, सदा शिवाला मागो न घ्यावे, कवडी कोणाचे देणे नसावे. अजून मला पुढे काय झालं का? मला वाटते सद्गुरु हा, मला वाटते सद्गुरु थोर वाटे, तयाचे प्रसाद शिवसांभ भेटे. ನೋಡ್ರಿ, ಯಾರಿಗೆ ಕುಳ್ಳಾರ್ದಂಗ ಕವಡಿ ಕೋಣಾಚೆ ದೇಣೆ ನಸಾವೆ. ಯಾರದರೆ ಕರ್ಜ ತಂದು ಋಣಂ ಕೃತ್ವ ಘೃತಂ ಪಿಬೇತ್ ಹಿಂಗ ಬರೋದು. ಯಾರ್ದ ನೀವು ಮನಿ ಹೊಡೆದು ಬಂದು ಇಲ್ಲಿ ಹೋಳಿಗೆ ತುಪ್ಪ ಹೊಡ್ಲಿಕತ್ತೀವಿ ಅಂತಂದ್ರೆ ಏನು ಸಮಾಧಾನ ಸಿಗ್ತದೇನು? ಅದಕ್ಕೆ ಮೈನತ್ತು ಮಾಡಿ ದುಡಿದು ಸೇವಾ ಸಲ್ಲಿಸಿದೀವಿಯಪ್ಪ ಅಂತಂದಾಗ ಅವನಿಗೆ ಸಮಾಧಾನ ಅನ್ನಿಸ್ತದ. ಬೆವರು ಸುರಿಸಿ ಯಾರದರ ರೊಕ್ಕ ಎಲ್ಲಮ್ಮನ ಜಾತ್ರೆ ಸಮಾಧಾನ ಆಗಂಗಿಲ್ಲ. ನಾವು ಸಣ್ಣವ್ರಿಗೆ ಇರ್ತೀವಿ ಅಂತ ಹಿಂಗ ಉದಳಪಟ್ಟಿ ಮಾಡೋರು ಅಂತಿದ್ರು, ಏನ್ ಹೊಡಿಯಪ್ಪ ಯಾರದರ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂದ್ರೆ ಅವನ್ ಸ್ವಂತದ್ದಲ್ಲ ಅಂತ ಅರ್ಥ. ಹಂಗ ಸಾವುಕಾರ ಹಂಗ ಮಾಡ್ಲಾರ್ದಂಗ ಮೈನತ್ ಮಾಡಿ ದುಡಿದು ಬಂದಂತ ಆದಾಯದಲ್ಲಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಹುಣಸಿ ಹಡಗಿಲ್ ಅಡ್ಡ ಹೆಸರೇನು ಅದು ನಿಮ್ಮದು? पट्टम पट्टम ಪಟ್ಟಣ ಪಟ್ಟಣಕರ್ ಪ್ರಭುಲಿಂಗ ಮತ್ತು ಲಕ್ಷ್ಮೀಪುತ್ರ ಹೆಮ್ಮೆಯಿಂದ ಹೇಳ್ಕೋಬೇಕು. ಇವ್ರು ನಮ್ಮ ಮಕ್ಕಳ್ರಿ ಅಂತ ಕೈ ಮಾಡಿ ತೋರಿಸ್ಬೇಕು. ಒಂದ್ ವೇಳೆ ಕೈ ಮಾಡಿ ತೋರ್ಸಕ್ಕ ಎದಿ ಬಡ್ಕೋತಿತ್ತು ಅಂತಂದ್ರೆ ಮಕ್ಕಳು ಹುಟ್ಟಿ ಏನು ಉಪಯೋಗ ಇಲ್ಲ ಅಂತ ನಾ ಹೇಳ್ತೀನಿ. ಏನ್ರಿ, ಇವ್ರು ನಮ್ಮ ಮಗ ಅಂತ ಹೇಳ್ರಿ ಹೆಮ್ಮೆಯಿಂದ ಹೇಳ್ಬೇಕು. ಇವ್ರು ನನ್ನ ಮಗಳು ಅಂತ ತಿಳ್ಕೊಂಡು ಹೆಮ್ಮೆಯಿಂದ ಹೇಳ್ಬೇಕು.
ಅವಾಗ ನಾವು ಜನ್ಮಕ್ಕೆ ಬಂದಿದ್ದು ಸಾರ್ಥಕತೆ ಆಗ್ತದೆ. ನನ್ನ ಮಗ ನನ್ನ ಮಗಳು ಅಂತ ಹೇಳ್ಕೋಬೇಕಾದ್ರೆ ಅಂಥ ಕಾರ್ಯ ಆಗಬೇಕು. ಶಾಂತಕುಮಾರಿಗೆ ಗೊತ್ತೈತಿ ಪಾಪ, ಮದುವೆ ಆಗಿಲ್ಲ, ಮಕ್ಕಳಿಗೆ ಆಗಿಲ್ಲ, ಗೊತ್ತಾಗ್ಯದ. ನೀವು ಟಾಳಿ ಹೊಡೆಯಲ್ಲ ಹೊಂಟ್ರಿ, ನೀವು ತಿಳ್ಕೋಬೇಕು ಮನುಷ್ಯ. ಎಷ್ಟು ಆನಂದ. ಯಾರೇ ಅಡಿಗೆ ಮಾಡಿದ್ರು, ಊಟಕ್ಕೆ ಕುಂತ್ರಿ, ಕೇಳಿದ್ರು ಯಾರು ಮಾಡ್ರಿ ಅಡಿಗೆ, ಯಾಕ್ರಿ ಏನಾಗ್ಯದ, ಭಾಳ ನಂಬರ್, ಹಂಗಿದ್ರೆ ನಾನೇ ಮಾಡೀನಿ. ಬಡ್ಕೋತೀವಲ್ಲ ಕೈ, ಎದಿಗೆ ಹಚ್ಕೋತೀವಿ ಕೈ, ನಾನೇ ಮಾಡಿ. ಬಿಗಡಸ್ತಿತ್ತವ್ರ ಕಪ್ಪು ಕೊಡ್ತೀವಿ. ಹಂಗ ಇವ್ ಯಾರೀ ಮಗ ಅಂತಂದ್ರ ಕೈಗೆ ಹಚ್ಕೋಬೇಕು, ಇವ್ ನಮ್ಮರಿ, ನಮ್ಮವ್ರಿ, ನಮ್ಮವ. ಅಂಥ ಒಂದು ಕಾರ್ಯ ಇವತ್ತು ಲಕ್ಷ್ಮೀಪುತ್ರ ಮತ್ತು ಪ್ರಭುಲಿಂಗ ಇವರಿಬ್ಬರು ತಾಯಿ ಸೇವೆಯಲ್ಲಿ, ತಂದೆ ಸೇವೆಯಲ್ಲಿ ಮತ್ತು ಗುರುವಿನ ಸೇವೆಯಲ್ಲಿ ತತ್ಪರರಾಗಿ ಇವತ್ತು ಮೃಷ್ಟಾನ್ನ ಭೋಜನವನ್ನ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಸದ್ಗುರು ಶಿವಲಿಂಗೇಶ್ವರ ಭಗವಂತರು ಅವರ ಜೀವನದಲ್ಲಿ ಸುಖ ಶಾಂತಿ ಕರುಣೆ ತೋರಲಿ. ಸಾವುಕಾರನು ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೂ ಕೂಡ ಭಗವಂತ ಆಶೀರ್ವಾದ ಕೊಡ್ಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಇವತ್ತು ಈ ಶಿವನ ಎದುರುಗಡೆ ಕುಂತು ಸಂಕಲ್ಪ ಮಾಡ್ರಿ. ಸಣ್ಣ ಸಣ್ಣ ಮಕ್ಕಳು ಇದ್ದೀರಿ ಅಂತ ತಿಳ್ಕೊಂಡು ಮೊನ್ನೆ ಅವರು ಬೈದಾರಲ್ಲ, ಸಣ್ಣ ಸಣ್ಣ ಮಕ್ಕಳು ಏನು ಇಲ್ಲ, ನೀ ಯಾಕೆ ಬಿಟ್ಟು ಬಂದಿರಿ ಅಂತ ಬೈದಾರ ಅವರು, ಪ್ರಭಾವತಿ ಮೇಡಮ್. ಯಾಕ ಅವ್ರಿಗೆ ಸಂಸ್ಕಾರ ಸಿಗಬೇಕಲ್ಲ, ದೊಡ್ಡವರಿಗೆ ಸಂಸ್ಕಾರ ಸಿಕ್ಕ ಉಪಯೋಗ ಏನದ? ನಡೆದಿದ್ದೀವಿ ಮ್ಯಾಲ ಸಂಸ್ಕಾರ ತಗೊಂಡು ಏನು ಮಾಡೋರಿದ್ದೀವಿ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ನಿಮ್ಮದು ಸೇವಾ ಆಗ್ತದ ಅಂತ ತಿಳ್ಕೊಂಡು ಅವರಿಗೆ ಜೊತೆಯಲ್ಲಿ ಕರ್ಕೊಂಡ್ಬರ್ಬೇಕಂತಂದ್ರು. ಇವತ್ತ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ನೀವು ಸಂಕಲ್ಪ ಮಾಡ್ರಿ, ಹಿಂದೇನಾದರೂ ಆಯಿತು, ಗಡಬಡ ಮಾಡಿದ್ರಿ ಮಾಡಿರಿ, ಇನ್ನು ಮುಂದೆ ನನ್ನ ಮದಿಂದ ಗಡಬಡ ಆಗಲ್ಲ ಅನ್ನತಕ್ಕಂಥದ್ದು ಗುರುವಿನ ಎದುರಿಗೆ ಮತ್ತು ಶಿವನ ಎದುರಿಗೆ ಸಂಕಲ್ಪ ಮಾಡಿ ಪೂಜಾ ಸ್ಟಾರ್ಟ್ ಮಾಡ್ರಿ, ನಿಮ್ಮದು ಕಲ್ಯಾಣ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಇಲ್ಲಿ ತಿಳಿಸುತ್ತಾ ಪೂಜಕ್ಕ ನಾವು ಈಗ ಪ್ರಾರಂಭ ಮಾಡೋಣ. ಆ ನಂತರ ಸಮಯ ಉಳಿತು ಅಂತಂದ್ರೆ ಸ್ವಲ್ಪ ಪ್ರವಚನ ಮಾಡೋಣ. ಸಾಂಬರೇ ನಮ ಪಾರ್ವತೇಶ್ವರ ಹರ 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 ಮಹಾದೇವ. ओम शिवाय नमः ज्ञाय नमः ओम शिवाय नमः परमात्मने नमः ओम शिवाय नमः सूरकिलोचनाय ओम शिवाय नमः भविष्ये नमः ओम शिवाय नमः मयाय नमः ओम शिवाय नमः शिवाय नमः ओम शिवाय नमः चंद्राय नमः ओम शिवाय नमः सदाशिवाय नमः ओम शिवाय नमः विश्वेश्वराय नमः ओम शिवाय नमः रुद्राय नमः ओम शिवाय नमः गणनाथाय नमः ओम शिवाय नमः प्रजापते नमः ओम शिवाय नमः गणपतये नमः ओम शिवाय नमः ईशाय नमः ओम शिवाय नमः ईशाय नमः ओम शिवाय नमः ईशाय नमः ओम शिवाय नमः ओम शिवाय नमः भूषणाय नमः ओम शिवाय नमः गाय नमः ओम शिवाय नमः गणपतये नमः ओम शिवाय नमः प्रियाय नमः ओम शिवाय नमः दिवाससे नमः ओम शिवाय नमः भारतये नमः ओम शिवाय नमः भगवते नमः ओम शिवाय नमः दीपाय नमः ओम शिवाय नमः मृत्युंजयाय नमः ओम शिवाय नमः ज्योति निर्मल पाद मनवे कर्पूर दारुति ज्योति निर्मल पाद मनवे कर्पूर दारुति अनदिन दलि गुरुवीरा अनुराग कस्यरे अनदिन दलि गुरुवीरा अनुराग कस्यरे जनरामरण रहित जगमगे बेळगे ज्योति निर्मल पाद मनवे कर्पूर दारुति नाने नंदन बेळरी नररामि नारे मंगलोनि निर्मल पाद मनवे कर्पूर दारुति अष्टावरण सूर
ಶಿವಾಯ ನಮೋ ನಮಃ ಶಿವಾಯ ಶಿವಾಯ ನಮೋ ನಮಃ ಶಿವಾಯ ಶಿವಾಯ सद्गुरु शिवानंद शिवाकार श्री शिवलिंगेश्वर भगवान संत शिरोमणि मनस्वामी वैराग्य कमले त्रैलोक्य संपदाल्लेखन विद्रे सच्चिदानंदरूपाय शिवाय ब्रह्मणे याव सर्वलोकानां प्रकृतिं शास्त्रपारगाम् तां धर्मचारिणीं शंभो प्रणमामि पराशिवा ಎಲ್ಲರೂ ಇರುವಂತಹ ನನ್ನ ಬಾಂಧವರಿಗೆ ಮಧ್ಯಾಹ್ನದ ಶುಭಾಶಯಗಳನ್ನು ಹೇಳ್ತಾ ಅಪ್ಪಾಜಿಯವರ ಪಾದ ಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಆರಾಧ್ಯ ಗುರುಗಳಿಗೆ ನನ್ನ ಮನದಲ್ಲಿ ಸ್ಮರಿಸುತ್ತಾ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ನಾನು ಅಪ್ಪಾಜಿಯವ್ರಿಗೆ ನೋಡ್ಬೇಕಂತ ಹೇಳಿ 8 ದಿನದಿಂದ ಏನ್ ಮಾಡಕತ್ತಿದ್ದೆ, ಬಹಳ ಆಶೆ ಮಾಡುತ್ತಿದ್ದೆ. ನನಗೆ ಇವ್ರದ್ದು ಪರಿಚಯನೇ ಇರಲಿಲ್ಲ. ಆದ್ರೆ ಇವ್ರ ಬಗ್ಗೆ ಕೇಳಿದಾಗ ನನ್ಗೆ ಗೊತ್ತಿದ್ದವ್ರಿಗೆ ಒಬ್ರಿಗೆ ಏನಂತ ಹೇಳದಂದ್ರೆ, ನಾನು ಅಪ್ಪಾಜಿಯವ್ರಿಗೆ ನೋಡ್ಬೇಕು, ಎಲ್ಲಿರ್ತಾರೆ ಹೇಳ್ರಿ, ಅವ್ರ ಅಡ್ರೆಸ್ ಕೊಡ್ರಿ, ಹೋಗ್ತೀನಿ ಅಂದ್ರೆ ತಮಲೂರು ಅಂತ ಮಹಾರಾಷ್ಟ್ರದಾಗ ಅದ, ಅಲ್ಲಿ ನಿನಗೆ ನಾವು ಕರ್ಕೊಂಡು ಹೋಗ್ತೀವಿ ನಮಗೆ ಟೈಮ್ ಸಿಕ್ಕಾಗ ಅಂತ ಹೇಳಿದ್ರು. ಆದ್ರೆ ನಾ ಅವ್ರಿಗೆ 2-3 ದಿನದಿಂದ ಕಂಟಿನ್ಯೂ ಆಗಿ ಎಲ್ಲದ ತಮಲೂರ, ನಾ ಬಸ್ಸಿಗಾರ ಹೋಗಿ ಬರ್ತೀನಿ ಹೇಳ್ರಿ ಅವ್ರ ಅಡ್ರೆಸ್ ಎಲ್ಲಿದಾರ ಅಂತ ಕೇಳಿದಾಗ ಅವ್ರು 2-3 ದಿನದಿಂದ ಕಾಂಟ್ಯಾಕ್ಟ್ ಮಾಡಿದಾಗ ಪ್ರಭಾವತಿ ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅಪ್ಪಾಜಿಯವ್ರು ಇಲ್ಲೇ ಮೆಳಕೊಂದ್ರ ಹತ್ತಿರ ಫಂಕ್ಷನ್ ನಡೆದದ, ಅವ್ರಿಗಾಗ ಆಶ್ರಮ ಕಟ್ಟಿದಾರ, ಅಲ್ಲಿ ಅವ್ರು ಬಂದು ಪ್ರವಚನ ಹೇಳಕೊಡ್ತಾರ, ನಿನಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದ್ರು. ನಾ 8 ದಿನದಿಂದ ಹುಡುಕಿದಾಗ ಅವ್ರು ನನಗೆ ಸಿಕ್ಕಿದ್ದಿಲ್ಲ. ನಾ ಅಲ್ಲಿ ದೂರ ಹೋಗ್ತೀನಿ ಅಂತ ಹೇಳಿ ಅವ್ರು ಏನ್ ಮಾಡ್ಯಾರಂದ್ರ ನಂದು ಒಂದು ಕೂಗು ಅವ್ರಿಗೆ ಕೇಳಿಸ್ತು. ಹ್ಯಾಂಗ ಮಕ್ಕಳ ಹತ್ತದಾಗ ತಾಯಿಗೆ ಎದೆ ಹಾಲು ಕುಡಿಸ್ಬೇಕಂತ ಅನಿಸ್ತದಲ್ಲ, ಆ ರೀತಿ ನಾ ಅಪ್ಪಾಜಿ ಹುಡುಕ್ದಾಗ ಅವರೇ ಇಷ್ಟು ಸಮೀಪ. ನಂದಿರೋದಾಗ ಇಲ್ಲಿ ಗುಲ್ಬರ್ಗ, ನಾ ಇರೋದು ಆಳಂದಾಗ, ಅವರು ಗುಲ್ಬರ್ಗದಾಗ, ನಾ ಗುಲ್ಬರ್ಗ ಕೊಂಟೀನಿ ಅಂದಾಗ ಅಪ್ಪಾಜಿ ಅವ್ರು ಇಲ್ಲೇ ಇದ್ದಾರೆ, ಬಾ ನಿಮ್ಗೆ ಭೇಟಿ ಮಾಡಿಸ್ತೀವಿ ಅಂತ ಕರ್ಕೊಂಡು ಬಂದ್ರು. ಅವಾಗ ನಂಗೆ ಭಾಳ ಸಂತೋಷ ಆಯ್ತು. ಎಷ್ಟು ಸಮೀಪ ಅಪ್ಪಾಜಿ ಅವ್ರು ಬಂದಾರ, ನಾನೇ ಅವ್ರ ಹತ್ರ ಹೋಗ್ಲಿಕತ್ತಿದ್ದ, ನಂದೆಂತ ಒಂದು ಟೈಮ್ ಚಲೋ ಅಂತ ಹೇಳಿ ಬಂದಾಗ ಏನಂತ ಹೇಳಿದ್ರಂದ್ರ, ಈ ಊರದವ್ರು ಅವ್ರಿಗೆ ಒಂದು ಆಶ್ರಮ ಕಟ್ಟಿದಾರ, ಇಲ್ಲೇ ಅಪ್ಪಾಜಿ ಅವ್ರು 11 ದಿನ ಇರ್ತಾರ ಅಂದಾಗ ನಾ ಏನಂದ, ನಾ 1 ದಿನ ಹೋಗಿ ಅವರಿಗೆ ಭೇಟಿ ಆಗಿ ಬರ್ಬೇಕಂದ. ಆದ್ರೆ ನಂಗೆ 11 ದಿನದ ಸೌಭಾಗ್ಯ ಅಪ್ಪಾಜಿ ಅವ್ರು ಕಲ್ಪಿಸ್ಕೊಟ್ಟಾರಲ್ಲ. ನಾ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರೂ ನೆರೆದಿರೋದವ್ರು ಎಷ್ಟು ಮಂದಿ ಇದಿರಲ್ಲ, ಅಷ್ಟು ಮಂದಿ ಧನ್ಯ.
ಯಾಕಂದ್ರ ಶ್ರೀಕೃಷ್ಣ ಪರಮಾತ್ಮ ಫೌಂಡರಿಗೆ ಏನ್ ಹೇಳಿದ್ರಂದ್ರ ಭೀಷ್ಮ ಕೊನೆ ಘಳಿಗೆಯಲ್ಲಿ ಇದ್ದಾಗ ಭೀಷ್ಮ ಪಿತಾಮಹರು ಈಗ ಕೊನೆ ಘಳಿಗೆ ಬಂದದ, ಅವರಲ್ಲಿರುವ ಧರ್ಮ ಅವರಲ್ಲಿರುವ ಜ್ಞಾನ ಅದು ಯಾವುದು ಹೋಗ್ಬಾರ್ದು, ನೀವೆಲ್ಲ ಕೌರವರು ಪಾಂಡವರು ಹೋಗಿ ಅವರಲ್ಲಿರುವ ಜ್ಞಾನವನ್ನು ಪಡೆದುಕೊಂಡು ಬರ್ರಿ ಅಂತ ಶ್ರೀಕೃಷ್ಣ ಪರಮಾತ್ಮ ಯಾರಿಗೆ ಹೇಳಿದನಂದ್ರ ಪಾಂಡವರಿಗೆ ಹೇಳಿದನಂತ. ಯಾಕಂದ್ರ ಜ್ಞಾನ ಹಂಗೆ ಏನಾಗ್ತಾ ಇರ್ಬೇಕದು ಎಲ್ಲರಿಗೂ ಒಬ್ಬರ್ಲಿಂದ ಒಬ್ರಿಗೆ ಹರ್ಕೋತಾ ಹೋಗ್ಬೇಕು. ಅಪ್ಪಾಜಿ ಅವ್ರು ಹೇಳಿದ್ರು ಹರಿಯುವ ನೀರಾಗಿರ್ಬೇಕು, ನಿಂತ ನೀರಾಗಿರ್ಬಾರ್ದು ಅಂತ ಹೇಳಿ. ಆದ್ರೆ ಅಲ್ಲಿ ಜ್ಞಾನ ಸಂಪಾದನೆ ಮಾಡಕ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತಾ ಉಪದೇಶನೇ ಶ್ರೀಕೃಷ್ಣಗೆ ಹೇಳಿದನು. ಆದ್ರೆ ಇಲ್ಲಿ ಏನ್ ಮಾಡಕತ್ತಾರಂದ್ರ ಅಲ್ಲಿ ಭೀಷ್ಮ ಪಿತಾಮರ ಬಲ್ಲಿ ಶ್ರೀಕೃಷ್ಣ ಕಳಿಸಿದಾಗ ಇಲ್ಲಿ ನನಗೆ ಏನ್ ಅನಿಸ್ತಂದ್ರ ಶ್ರೀಕೃಷ್ಣ ಪರಮಾತ್ಮನೇ ಜ್ಞಾನ ಸಂದೇಶ ಎಲ್ಲರಿಗೂ ಕೊಡಗತ್ತಾನ. ಆ ಜ್ಞಾನ ಸಂದೇಶ ನಿಮ್ಮಲ್ಲಿ ಎಲ್ಲರಿಗೂ ತಿಳ್ಕೊಂಡು ನಾವು ನೀವು ಧನ್ಯರಾಗಬೇಕು. ಹ್ಯಾಂಗ ಒಂದ್ ಅಕ್ಕಿ ಕಾಳು ಎಲ್ಲೋ ಬೆಳೆದಿರೋ ಅಕ್ಕಿ ಕಾಳು ಏನು ಭೂಮಿದಾಗ ಬಿತ್ತದವಾಗ ಅದು ಒಂದು ಗುಡಿ ಒಳಗೆ ಹೋದ ತಕ್ಷಣ ನಾವು ಪ್ರಸಾದ ಅಂತ ಯಾವ ಪೂಜ್ಯ ಭಾವದಿಂದ ಭಕ್ತಿ ಭಾವದಿಂದ ಸ್ವೀಕಾರ ಮಾಡ್ತೀವಲ್ಲ, ಹಂಗೆ ನಾವ್ ಎಲ್ಲರೂ ಏನಂದ್ರೆ ಈ ಶಿವಾನಂದ ಅಪಶ್ರಮ ಅಪ್ಪಾಜಿ ಅವ್ರ ಹತ್ರ ಬಂದು ಒಂದು ಧಾರ್ಮಿಕ ಕಾರ್ಯಕ್ರಮದಾಗ ಪಾಲ್ಗೊಂಡಿವಲ್ಲ, ಹಂಗೆ ನಾವು ನೀವು ಎಲ್ಲ ಧನ್ಯರಾಗಬೇಕೆಂದು ಅಪ್ಪಾಜಿ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಹಂಗೆ ಇಲ್ಲಿ ಯಾರ ಆಶ್ರಮಕ್ಕೆ ಜಾಗ ಕೊಟ್ಟು ನಮ್ ಇಷ್ಟ ಮಂದಿಗೆಲ್ಲ ದರ್ಶನ ಸಿಗ ಭಾಗ್ಯ ಕಲ್ಪಿಸಿಕೊಟ್ಟಾರಲ್ಲ ಅವರಿಗೂ ಅಪ್ಪಾಜಿ ಕಡೆಯಿಂದ ಹಾಗೂ ನಮ್ಮೆಲ್ಲರ ಕಡೆಯಿಂದ ಒಂದು ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ. ನಾನಿರೋದು ಗುಲ್ಬರ್ಗ, ಇಲ್ಲಿ ಹೈಕೋರ್ಟ್ ಹತ್ರ ಬಿದ್ದಾಪುರ ಕಾಲನಿ. ಆದ್ರೆ ನಾನು ಒಂದು ಗುರು ಸೇವೆ ಒಳಗಿದ್ದೀನಿ. ನನಗೆ ಏನಾಗಿತ್ತಂದ್ರೆ ಆ ಗುರು ಸೇವೆಯಲ್ಲಿ ಒಂದು ಅಡ್ಡಿ ಆತಂಕ ಹೊಂಟಿತ್ತು. ಅಲ್ಲಿ ಅಡ್ಡಿ ಆತಂಕ ಬಂದಿತ್ತು. ಆದ್ರೆ ನನಗೇನು ಅವ್ರ ಜೋಡಿ ಯಾರ ಜೋಡಿ ಜಗಳಾಡೋದಿಲ್ಲ, ಮಾಡೋದಿಲ್ಲ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಏನಂದ್ರೆ ಬಹಳಷ್ಟು ಒಂದು ಊರಿಗೆ ಹೋಗ್ಬೇಕಾದ್ರೆ ಕಲ್ಲು ಮುಳ್ಳುಗಳು ಅಡ್ಡಿ ಬರ್ತಾವಲ್ಲ, ಹಾಗೆ ನನಗೂ ಬಂದಿದ್ದು. ನನಗೆ ಅವ್ರ ಜೋಡಿ ಜಗಳಾಡಿ ನಾನು ಸೇವೆ ಮಾಡೋದು ಮುಂದಿದ್ದಿದ್ದಿಲ್ಲ. ಆದ್ರೆ ನನಗೆ ಒಂದು ಜ್ಞಾನ ಒಂದು ಬೇಕಾಗಿತ್ತು. ನಾನೇ ಸಹಿಸ್ಕೊಂಡು ಹೋಗುವಂತ ಶಕ್ತಿ ನನ್ನಲ್ಲಿ ಇರಬೇಕು, ತಾಳ್ಮೆ ನನ್ನಲ್ಲಿ ಇರ್ಬೇಕಂತ ಅಪ್ಪಾಜಿ ಅವ್ರಿಗೂ ಬಂದು ಹೇಳಿದೆ, ಅಪ್ಪ ನನ್ನ ಹತ್ರ ಜ್ಞಾನದ ಕೊರತೆ ಅದ, ಆದ್ರೆ ನನಗೊಂದು ಪೂರ್ವ ಜನ್ಮದಿಂದ ಗುರುವಿನ ಸೇವೆ ಸಿಕ್ಕದ. ಆ ಗುರುವಿನ ಸೇವಾದಿಂದ ನಾ ಯಾವುದೋ ಒಂದು ಕಾರಣದಿಂದ ದೂರ ಆಗ್ಬಾರ್ದು, ಅಂತ ಒಂದು ತಾಳ್ಮೆ ಅಂತ ಒಂದು ಜ್ಞಾನ ನನಗೆ ಬೇಕಾಗಿದೆ ಅಂತ ಹೇಳಿನಿ. ಆದ್ರೂ 11 ದಿವಸ ಅವ್ರು ಕೊಟ್ಟಾರ, ನಾ ಎಷ್ಟೋ ಖುಷಿಯಾಗಿದ್ದೀನಿ. ಹಂಗಂದ್ ನನ್ಗೆ ಎಷ್ಟು ಮಂದಿ ಸಿಗ್ತಾರ ಅಷ್ಟು ಮಂದಿಗೆಲ್ಲ ಬರ್ರಿ, ಇಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಬಂದಾರ, ಇಲ್ಲಿ ಬರ್ರಿ ಜ್ಞಾನ ಹೇಳಕ್ಕಂತ ಕರ್ಕೊಂಡು ಬಂದೀನಿ. ಅಪ್ಪಾಜಿ ಅವ್ರು ನನ್ನ ಮ್ಯಾಗ ದಯ ಮಾಡಿ ಇಷ್ಟು ದಿನದ ಅವ್ರ ದರ್ಶನ ಕೊಟ್ಟಿದ್ದಕ್ಕೆ ಜನ್ಮ ಜನ್ಮ ಒಳಗೆ ಋಣಿಯಾಗಿರ್ತೀನಿ. ನನ್ನ ಅಡ್ರೆಸ್ ಕೇಳಿದ್ರಲ್ಲ ಬಿದ್ದಾಪುರ ಕಾಲನಿ, ಆದ್ರೆ ನಾನು ಇರೋದು ಆಳಂದ್ ತಾಲೂಕ ಲಾಡ್ ಚಿಂಚೋಳಿ ನೀರ್ಗುಡಿ ಮಲ್ಲಯ್ಯ ಮುತ್ತೆ ಆಶ್ರಮದಾಗ ನಾ ದಾಸೋಹ ಸೇವೆ ಸಲ್ಲಿಸ್ತೀನಿ. ಅಲ್ಲಿ ಏನಂತಂದ್ರೆ ದಿನಾಲು 24 ಗಂಟೆ ದಾಸೋಹ ಸೇವೆ ಅದ. ಗುರುಗಳು ಸಿಕ್ಕಾರ, ಸುಮ್ಮ ಹೋಗೋದೇನದ, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ನನಗಿತ್ತು. ನಾನು ಇಷ್ಟೇ ಒಂದು ತಹಶೀಲ್ದಾರ್ ಆಗಿ ಒಂದು ತಾಲೂಕು ಒಳಗೆ ರೈತರಿಗೆ ಯಾವುದೇ ಒಂದು ಕಷ್ಟ ಇರಬಾರ್ದು, ಅವ್ರ ರೂಪರೇಷನೆ ಚೇಂಜ್ ಮಾಡ್ಬೇಕಂತ ನಂದು ಆಕಾಂಕ್ಷೆ ಇತ್ತು. ಆದ್ರೆ ನಾ ದೇವ್ರಿಗೆ ಏನ್ ಕೇಳ್ದಂದ್ರೆ ಒಂದು ಹನಿ ಕೇಳ್ದ ದೇಶ ಸೇವೆ ಮಾಡಕ. ಆದ್ರೆ ನಂಗೆ ದೇವ್ರ ಏನ್ ಕೊಟ್ಟನಂತಂದ್ರೆ ಸಮುದ್ರನೇ ನನಗೆ ಕೊಟ್ಟನು. ತಾಲೂಕಾ ಲೆವೆಲ್ನಾಗ ಬೇಡ, ಇಡೀ ದೇಶ ಸೇವೆದಾಗೆ ಹೋಗು ಅಂತೇಳಿ ಇವತ್ತಿನ ದಿನ ನಾನು ಲಾಡ್ ಚಿಂಚೋಳಿ ದಾಸೋಹ ಸೇವೆ ಮಾಡ್ಕೋತ ಬಂದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಅಪ್ಪಾಜಿ ಆಶೀರ್ವಾದ ಎಲ್ಲ ನನ್ನ ಮ್ಯಾಗಿರ್ಲಿ ಅಂತ ಕೇಳ್ಕೊತೀನಿ. ನಂದು 2 ಮಾತು ಮುಗಿಸ್ತೀನಿ, ನಂಗೆ ಮಾತಾಡಕ್ ಬರಲ್ಲ. ಆದ್ರೂ ಖುಷಿ ಹೆಚ್ಚೈತೆ ಅಪ್ಪ ಅವ್ರು ಸಿಕ್ಕಿದಕ್ಕೆ. ನೀವು ಎಲ್ಲರೂ ಬಹಳ ಪುಣ್ಯ ಮಾಡಿರಿ. ಅಪ್ಪಾಜಿ ಅವ್ರ ಜನ್ಮಸ್ಥಳ ಇದು, ನೀವೆಲ್ಲರೂ ಬರ್ಲಿಗತ್ತೀರಿ ಅಂತಂದ್ರೆ ಅದ್ರದ್ದು ಒಂದು ಲಾಭ ನೀವು ಪಡೆದುಕೋರಿ. ಅಕ್ಕಿ ಹೆಂಗ ಅದು ಪ್ರಸಾದ ಆಗ್ಯದಲ್ಲ, ನೀವೆಲ್ಲರೂ ಇಲ್ಲಿ ಒಳಗೆ ಬಂದು ಕುಂತಲ್ಲಿ ಹೊರಗೆ ಹೋಗಿದ್ರಲ್ಲ, ನಿಮಗೂ ಒಂದು ಪೂಜನೀಯ ಭಾವ ಸಿಗಲಿ, ನೀವು ಎಲ್ಲರೂ ಚಲೋ ಇರಲಿ, 5 ಲಾಭವನ್ನು ಎಲ್ಲರೂ ಪಡೆದುಕೊಳ್ರಿ ಅಂತ ಹೇಳೋ ಸಲುವಾಗಿ ನಾ 1-2 ಮಾತಾಡಿದ್ನಿ. ಏನಾರೇ ತಪ್ಪೈತಂದ್ರೆ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ತ್ರಿಕಾಲ ವಂದನೀಯ ಪ್ರಾಪ್ತ ಸ್ಮರಣೀಯ ಪೂಜ್ಯ ಗುರುಗಳನ್ನು ಧ್ಯಾನಿಸಿ ಬಹಳಷ್ಟು ನಿಮ್ಮ ಎದುರಿಗೆ ಹೇಳ್ಬೇಕಂತ ಅನಿಸ್ತದ. ಆದ್ರೆ ನಿಮ್ದು ಮಜಬೂರಿ ನೋಡಿ ನಮಗ ಮುಗಿಸ್ಬೇಕನ್ನಿಸ್ತದ ಏನ್ರಿ? ಯಾಕ ಕುಳಿತ ಹವ್ಯಾಸ ಇರಲ್ಲ, ತಿರುಗಾಡ್ಕೊಂತ ಮಾಡ್ಕೊಂತ ಹೇಳ್ತಾ ಕೊಡ್ತಾ ಇದ್ರ ಅದು ಸರಿ ಆಗ್ತಿತ್ತು. ಆದ್ರೂ ಕೂಡ ಮಹಾರಾಷ್ಟ್ರದೊಳಗ 5 ತಾಸು ಕುಳಿತು ಅನುಕರಣೆ ಮಾಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. 5 ತಾಸು ಒಂದೇ ಜಾಗದಾಗ ಕುಳಿತು ಹೇಳೋರ್ನು 5 ತಾಸು, ಕೇಳೋರ್ನು 5 ತಾಸು, ಅಷ್ಟು ಕೆಪಾಸಿಟಿ. ಯಾಕಪ್ಪ ಅಂತಂದ್ರ ಮನುಷ್ಯನ ಬುದ್ಧಿ, ಮನುಷ್ಯನ ಮನಸ್ಸು
ಅವನದು ಚಿತ್ತ ಒಂದು ವೇಳೆ ಏಕಾಗ್ರತೆಯಲ್ಲಿ ಮುಳುಗುತ್ತು ಅಂತಂದ್ರ ಸಮಯ ಹೋಗಿದ್ ಗೊತ್ತಾಗಂಗಿಲ್ಲ. ಹೆಂಗಂದ್ರೆ ಇಸ್ಪೇಟ್ ಆಡೋರಿಗೆ ಗೊತ್ತಿರ್ತಾವ. ಅವ್ರು 8 ತಾಸೆಲ್ಲ ಬೆಳಗಾನ ಬೇಗನ ಕೂಡ್ತಾರ. ಒಬ್ಬೊಬ್ಬರು ಏನ್ ಸತ್ ಹೋಗ್ಯಾರ ಅಂತಂದ್ರೂ ಕೇಳ್ತಾ ಇರಲಿಲ್ಲ ಅವ್ರಿಗೆ, ಅಷ್ಟು ಏಕಾಗ್ರತೆಯಾಗಿರುತ್ತೆ. ಹಂಗ ಭಗವಂತನ ಒಂದು ಭಕ್ತಿಯಲ್ಲಿ ಆತನ ಒಂದು ಪ್ರೇಮದಲ್ಲಿ ಮುಳುಗಿರತಕ್ಕಂತಹ ಭಕ್ತನ ಮನಸ್ಸು ಅವನಿಗೆ ಸಮಯ ಗುರುತಾಗಂಗಿಲ್ಲ. ಆ ರೀತಿ ಕೊಳ್ತೀರಿ. ನಿಮಗೇನು ಅಂಥದ್ದು ಪ್ರಾಬ್ಲಮ್ ಇತ್ತಂದ್ರೂ ಹೋಗಿ ಬಂದು ಕೂಡ್ರಿ. ಯಾಕಪ್ಪ ಅಂತಂದ್ರೆ ಪೂಜೆ ಮುಗಿಸಿದೀವಿ, ನಮ್ಮ ಮಾರ್ಗದರ್ಶನ ಆಗಲಿ ಅನ್ನತಕ್ಕಂಥದ್ದು ಉದ್ದೇಶದಿಂದ ಒಂದು 4 ಮಾತುಗಳು. ಪೂಜಾ ಆದ ನಂತರ ವಚನೋಪದೇಶವನ್ನು ಆಲಿಸಿದಾಗಲೇ ಅಹುದು ನರರಿಗೆ ಮುಕ್ತಿ. ಪೂಜೆ ಮಾಡೋದರಿಂದ ಮುಕ್ತಿ ಸಿಗ್ತದ ಅಂತ ಹೇಳಿಲ್ಲ. ಮುಕ್ತಿ ಯಾವಾಗ ಸಿಗ್ತದಂತಂದ್ರು, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಅಹುದು ನರರಿಗೆ ಮುಕ್ತಿ. ಗುರುಗಳ ವಚನ ಕೇಳದಾಗ ಮಾತ್ರವೇ ಅಲ್ಲಿ ಮುಕ್ತಿ ಆಗ್ತದ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅದೇ ಮಹಾರಾಷ್ಟ್ರದೊಳಗ ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ವಚನಿ ಅಮೃತ ಝಾಲೋ ಮೀಯೆ ಪೂರ್ಣ ತೃಪ್ತ. ಪೂರ್ಣ ತೃಪ್ತಿ. ಜಗತ್ತಿನಲ್ಲಿ ಯಾವ ವಸ್ತುವಿನಿಂದ, ಯಾವ ವೈಭವದಿಂದ, ಯಾವ ವ್ಯವಹಾರದಿಂದ ಪೂರ್ಣ ತೃಪ್ತಿ ಆಗದ ಬಹಳ ಕಠಿಣದ. ಆಯ್ತು ಸಾಕ್ರಿ ಅಂತ ಅಂಬದು ಬಹಳ ಮುಷ್ಕಿಲದ. ಅದಕ್ಕ ವಚನೋಪದೇಶವನ್ನು ಆಲಿಸಿದಾಗಲೇ ಅವುದು ನರರಿಗೆ ಮುಕ್ತಿ ಅಂತ ಕನ್ನಡದಾಗ ಹೇಳಿದ್ರ, ಮಹಾರಾಷ್ಟ್ರದಾಗ ವಚನಿ ಅಮೃತ ಝಾಲೋ ಮೀ ಪೂರ್ಣ ತೃಪ್ತ. ನೋಡ್ರಿ, ಈ ರೀತಿ ಪ್ರತಿ ವರ್ಷ ನೀವು ಹೆಂಗ್ ಕುಳ್ತಿರಲ್ಲ, ಹಿಂಗ ಶ್ರಾವಣ ಮಾಸದಾಗ ಅಖಂಡವಾಗಿ ಶಿವನ ಆರಾಧನೆಯನ್ನ ಕಪಿಲಾಧಾರ ಸುಕ್ಷೇತ್ರದೊಳಗೆ ನಾವು ಮಾಡ್ತಾ ಇರ್ತೀವಿ. ಅದೇ ಒಂದು ಮನ್ಮಥ ಶಿವಯೋಗಿಗಳ ಒಂದು ಸ್ವರೂಪ ಈ ಮೇಳುಕುಂದಿ ಗ್ರಾಮದಾಗೂ ಕೂಡ ಕಾಣಿಸಬೇಕು. ಶಿವನ ಆರಾಧನೆ ಇಲ್ಲಿ ನಡೀತಾ ಇರಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮಹಾರಾಷ್ಟ್ರದಿಂದ ಅನೇಕ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಕರ್ನಾಟಕದವರು ಮಹಾರಾಷ್ಟ್ರಕ್ಕೆ ಬಂದು ಕುಳಿತರು ಅಂದ್ರೆ ಕಣ್ಣು ಬಿಟ್ಕೋತ ಕೂಡ್ತಾರೆ. ಎಲ್ಲಿ ಮಹಾರಾಷ್ಟ್ರಕ್ಕೆ ಬಂದ್ರಂದ್ರ, ಮಹಾರಾಷ್ಟ್ರದವ್ರು ಮೇಳಕುಂದಿಗೆ ಬಂದ್ರು ಅಂದ್ರೆ ಕಣ್ಣು ಬಿಟ್ಕೋತ ಕೂಡ್ತಾರೆ. ಯಾಕ? ಅವ್ರಿಗೆ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ಇವ್ರು ಜಗಳ ಆಡ್ತಾರ. ಪದಯಾತ್ರದಾಗ ಬಂದ್ರು ಜಗಳ ಆಡ್ತಾರೆ. ಏನ್ರಿ ಅಪ್ಪವ್ರಿ ಸ್ವಲ್ಪ ಕನ್ನಡನೇ ಮಾತಾಡ್ರಿ, ನಮ್ಗೆ ಮರಾಠಿ ನಮಗೇನ್ ತಿಳಿಯಂಗಿಲ್ಲ ಬೀಳಂಗಿಲ್ಲ, ಸುಮ್ಮ ಮರಾಠಿದಾಗ ಹೊಡಿತೀರಿ. ಆದ್ರೆ ಇವತ್ತು ನಿನ್ನೊಬ್ಬ ಅಮ್ಮ ಅಂದ್ರು ಸ್ವಲ್ಪ ಮರಾಠಿದಾಗ ಮಾತಾಡ್ರಿ. ಈಗ ನಾವು ಒಂದ್ ವೇಳೆ ಮರಾಠಿ ಸ್ಟಾರ್ಟ್ ಮಾಡ್ದ ಅಂದ್ರೆ ನಿಮಗ್ ತಿಳಿತದ. माय तुझ्यासाठी बोललो मी कन्नडमध्ये बोलू लागलं, तुम्हाला काहीच कळत नाही. मी मराठीमध्ये बोलू लागला, तुला एकट्यालाच कळते, बाकीच्या लोकांना कोणाला काही कळत नाही. एकाचा बघाव की सगळ्याचा बघाव. मग ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾ ಮರಾಠಿದಾಗ ಮಾತಾಡಿದ್ದು ನಿಮ್ಗೆ ಹೆಂಗ್ ಗೊತ್ತಿತ್ತು? ಕನ್ನಡದಾಗೆ ಮಾತಾಡಬೇಕು. ಎಲ್ಲಿ ನಮ್ಮ ಪರವಾಗಿ ಜನ ಬಹಳಷ್ಟು ಇರ್ತಾರಲ್ಲ, ಅವ್ರ ಪರವಾಗಿ ಮಾತಾಡಬೇಕಾಗ್ತದೆ. ಆಗಲಿ ಇವತ್ತು ಆ ತಾಯಿ ಈಗ ಏನ್ ಮಾತಾಡಿದಾರಲ್ಲ, ಗುರುಗಳ ಸೇವೆಯಲ್ಲಿ ಇದಾರ. ಒಂದಿನ ಭೇಟಿಯಾಗಿ ನಾ ಕೇಳ್ದ, ಅಮ್ಮ ಏನ್ ಮಾಡ್ತೀರಿ? ಏನಿಲ್ಲ, ಇಲ್ಲ ಗುರುಗಳ ಸೇವೆಯಲ್ಲಿ ಇದ್ದೀವಿ. ಒಂದೇ ದಿನ ಬಂದಿದ್ರು ಅವರು, ದಿನಾಲೂ ಬರ್ತಾ ಇದ್ದಾರೆ. ವಿಸಿಟ್ ಕೊಟ್ಟರು. ನೋಡಿ ಇಲ್ಲಿಂದ ಪ್ರಸನ್ನ ವಾತಾವರಣ, ನಿಮ್ಮೆಲ್ಲ ಭಕ್ತಿಯ
ಭಕ್ತಿ ಮಾಡತಕ್ಕಂಥ ಎಲ್ಲಾ ವ್ಯಕ್ತಿಗಳ ಒಂದು ಸ್ವರೂಪ ನೋಡಿ ಸಮಾಧಾನ ಆಗಿ ದಿನಾಲೂ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಳಗಿನ ಅಂತರಂಗದ ಆನಂದ ವ್ಯಕ್ತ ಮಾಡಬೇಕು ಅನ್ನತಕ್ಕಂಥ ಭಾವದಿಂದ ಇಲ್ಲಿ ಬಂದು ಎರಡು ಮಾತು ಹೇಳಿದ್ರು. ಯಾಕ ಅವರಿಗೆ ಗಗನೇ ಆನಂದಾನ ಮಾವೆ ಅಂತ ಮರಾಠಿದವರು ಹೇಳ್ತಾರೆ. ಗಗನೇ ಆನಂದಾನ ಮಾವೆ, ಒಳಗಿನ ಆನಂದ ಹೊರಗೆ ಬರ್ಲಿಕ್ಕತ್ತು ಅಂತಂದಾಗ ನಾವು ತೋರಿಸ್ತೀವಿ, ಒಳಗಿನ ಆನಂದ ತೋರಿಸ್ತೀವಿ. ಹಂಗ ಆ ಆನಂದ ಹೊರಗೆ ಹಾಕಿದ್ರು. ನಾ ದಿನಾಲು 4 ಮಾತು ಹೇಳ್ತೀನಿ ಅಂತ ತಿಳ್ಕೊಂಡು ಹಂಗೇ ಮುಂದೆ ಹಾಕೋಂತ ಹೋಗ್ತಾ ಇದ್ದೀನಿ. ಹೇಳೆ ನಿಮ್ಗೆ ತಾಳ್ಮೆ ಶಕ್ತಿ ಇದ್ರೆ ಹೇಳ್ತೀನಿ ಏನ್ರಿ. 4 ಕರ್ಮಗಳು ಇರ್ತಾವ. ಒಂದು ಪುಣ್ಯ ಕರ್ಮ, ಒಂದು ಪಾಪ ಕರ್ಮ, ಒಂದು ನಿಷ್ಕಾಮ ಕರ್ಮ, ಒಂದು ಮಿಶ್ರಿತ ಕರ್ಮ. ಸ್ವಲ್ಪದಾಗ ಹೇಳ್ಬಿಡ್ತೀನಿ. ಪುಣ್ಯ ಕರ್ಮ ಅಂದ್ರೆ ಏನು? ಪುಣ್ಯ ಕರ್ಮ ಅಂತಂದ್ರ ನಾವು ಮಾಡಿರತಕ್ಕಂಥ ಕೆಲಸದಿಂದ, ಕರ್ಮ ಅಂದ್ರೆ ಕೆಲಸ, ಎಲ್ಲರಿಗೂ ಸಮಾಧಾನ ಆಗ್ತಿತ್ತು. ನಿಮ್ಗೆ ವೈದಿಗಳಿಗೆ ಆಗಂಗಿಲ್ಲ, ಆ ಮಾತು ಬೇರೆ. ಅದಕ್ಕ ಒಂದೇ ಒಂದು ಮಾತ್ರ ಹೇಳಿದ್ರು ಅವರು, ಪರೋಪಕಾರಾಯ ಪುಣ್ಯಾಯ. ಪಾಪ ಅಂದ್ರೇನು? ಪಾಪಾಯ ಪರಪೀಡನಂ. ದುಷ್ಟರವರಿಗೆ ಇನ್ನೊಬ್ಬರಿಗೆ ದುಃಖ ಕೊಡ್ತಕ್ಕಂಥದ್ದೇ ಪಾಪ ಕರ್ಮ, ಇನ್ನೊಬ್ಬರಿಗೆ ಸೇವಾ ಮಾಡತಕ್ಕಂಥದ್ದೇ ಪುಣ್ಯ ಕರ್ಮ. ನೋಡ್ರಿ ಎಷ್ಟು ಸೇವಾ ಆಗ್ತದೆ ಇಲ್ಲಿ. ನಾವೇನು ಕಟ್ಕೊಂಡು ಬಂದಿದ್ದೆವು, ಆ ಊರದಾಗ ಜಮಾ ಮಾಡ್ಕೊಂಡು ನಮ್ ಹೇಳ್ಕೊಂಡಿಗೆ ತಂದು ಏನು ಕೊಟ್ಟಿಲ್ಲ. ಆದ್ರೂ ಕೂಡ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ವ್ಯವಸ್ಥೆ ಆಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಪ್ರತಿನಿತ್ಯ ಅನೇಕ ಭಕ್ತಾದಿಗಳು ತನುಮನ ಧನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ತಾಯಿದು ಎಷ್ಟು ಗುಣಗಾನ ಮಾಡಿದ್ರು ಕಡಿಮೆ ಅಲ್ಲ. ನಿನ್ನ ತುಲಾಭಾರ ಮಾಡಿದ್ರು ಅಷ್ಟೇ ಅಲ್ಲ, ಕಂಟಿನ್ಯೂ ಸ್ವಚ್ಛತೆ ಇಡ್ತಕ್ಕಂಥ ಕೆಲಸ ತಾಯಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅರುಣ್ ಪಾಟೀಲ್ ನಾವು ಇಲ್ಲಿ ನಿಂತು ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಏನೋ ಒಂದು ಕೆಲವು ಕಲ್ಲುಗಳು ಇಲ್ಲಿ ಬಿದ್ದಿವಂತ ಒಯ್ದು ಆ ಕಡೆ ಬಾಜು ಹಾಕಿದ್ರು, ಸಾಫ್ ಇರಲಿ ಅಂತ ಹೇಳ್ಕೊಂಡು. ಬಂದವರೆಲ್ಲ ಭಕ್ತರು ಕೇಳತ್ರಿ, ಎಲ್ಲಿ ಹೊಡಿಬೇಕು ಟೆಂಗ, ಎಲ್ಲಿ ಹೊಡಿಬೇಕು, ಹುಡುಗರ್ತಿ ಇಲ್ಲಿ ಹುಡುಕೋರಿ, ಎಲ್ಲಿ ಹೊಡಿಬೇಕು. ಗೌಡ್ರಂದ್ರು ಎಲ್ಲಿ ಬೇಕಲ್ಲಿ ಗಿಡಗಳವ, ಎಲ್ಲಿ ಬೇಕಲ್ಲಿ ಇದು ಮರಗಳವ, ಎಲ್ಲಾ ಗಿಡಕ್ಕೂ ಒಂದೊಂದು ಟೆಂಗ್ ಹೊಡೆದು ಅದಕ್ಕೆ ನೀರ್ ಹಾಕಿದ್ರ ಮಸ್ತ್ ಗಿಡಾರಿ ಬೆಳೀತದ, ಹೊಡ್ರಿ ಅಂತಂದ್ರ. ನೋಡ್ರಿ, ಅವತ್ತ ಹೆಣ್ಮಕ್ಳು ತುಂಬಿದ ಕೊಡ ತುಂಬ್ಕೊಂಬಂದ್ರು. ಬಹಳ ತಾಯಂದಿರು. ಅವಾಗ ಬಂದು ನಮ್ಮ ಶಾಂತಯ್ಯಂದ, ಅಪ್ಪರಿ ನಿಮ್ ಪಾದಕ್ ನೀರ್ ಹಾಕ್ತೀವಿ, ನಮ್ ಪಾದಕ್ಕೆ ನೀರ್ ಪಾದ ಬೆಳಿತಾವ, ಗಿಡಕ್ ಹಾಕ್ರು ಗಿಡ ಬೆಳಿತಾವ ಅಂತ. ಎಲ್ಲಾ ತಾಯಂದರು ಗಿಡಕ್ಕ ಒಂದೊಂದು ಕೊಡ ಎಲ್ಲ ಹಾಕ್ಬಿಟ್ರು. ಅವ್ರು ಹಾಕಿದ ತಕ್ಷಣ ಬರೀ ನೀರ್ ಹಾಕಿಲ್ಲ, ಅವ್ರ ಜೊತೆಗೆ ಅವ್ರ ಭಕ್ತಿ, ಅವ್ರ ಪ್ರೇಮ ಹಾಕ್ಯಾರ ಅಂತ ತಿಳ್ಕೊಂಡು ಇವತ್ತು ಹಚ್ಚ ಕಾಣಕತ್ತ ಬೆಳೆಸಿದಾಗ. ನೋಡ್ರಿ, ಧರಣಿಯಂತರಿ ದೃಢ ಪ್ರೇಮ, ಆ ರೀತಿ ಆಗಿರತಕ್ಕಂಥ ಭಕ್ತಿ ರಸಾಯನ ಈ ವೃಕ್ಷಕ್ಕೆ ಹಾಕಿ ಆನಂದ ಪಟ್ರು. ಅವ್ರಿಗೆ ಅನಿಸ್ತು, ಗೌಡ್ರಿಗೆ ಅನಿಸ್ತು, ರವೀಂದ್ರ ಪಾಟೀಲ್ರಿಗೆ ಇದೇನ್ರಿ ಅಪ್ಪಾಜಿ ಅಲ್ಲಿ ಟೆಂಗ್ ಇಲ್ಲಿ ಟೆಂಗ್ ಅಂದ್ರೆ ಅವ್ರಿಗೆ ಗುರುತ ಹೆಂಗ್ ಆಗ್ಬೇಕು ನಮಗ. ಅದಕ್ಕ ಎಲ್ಲ ಕಡೆ ದೇವ್ರನ ಅದು ಮಾತು ಬೇರೆ. ಹಂಗ್ ಮಾಡ್ಬೇಡ್ರಿ, ಏನಾದ್ರೂ ಒಂದು ಶಿವನ ಸ್ಥಾಪನೆ ಮಾಡ್ರಿ. ಇಲ್ಲಿ ತನ ನಾವು ಶಿವನ ಆರಾಧನೆ ಮಾಡಿದೀವಿ,
ಮತ್ತು ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಅವರ ದೋಷಗಳು ದೂರ ಆಗಬೇಕು, ಅವರ ಜೀವನದಲ್ಲಿ ಕಲ್ಯಾಣ ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಸಂಕಲ್ಪ ಮಾಡಿದ್ರು. ತೋರಿಸ್ರಿ ಜಾಗ ತೋರಿಸ್ರಿ ಅಂತಂದಾಗ ನಸಕನೆಗೆ ಜಾಗ ತೋರಿಸಿದೀವಿ. ಸಾಯಂಕಾಲ ತನ ಅದು ಕಟ್ಟಿನಿಗೆ ರೆಡಿ ಮಾಡಿಬಿಟ್ರ ಅವರು. ಅಷ್ಟೇ ಅಲ್ಲ, ಮತ್ತೆ ಬೀದರ ಬದಿಲಿ ಹೋಗಿ ಲಿಂಗ ಮತ್ತು ಬಸವಣ್ಣಗೆ ತರಬೇಕು ಅಂತ ಹೇಳ್ಕೊಂಡು ಹೋಗಿದಾರ. ಲಿಂಗ ಸ್ಥಾಪನಾ ಬಿ ಮಾಡಬೇಕು ಅಂತ. ಲಿಂಗ ಸ್ಥಾಪನ ಮಾಡಿದ್ವಿ ಅಂದ್ರ ತೆಂಗ್ ಹೊಡ್ಲಿಕ್ಕ ಮತ್ತೆ ನಿಮಗೆ ಪೂಜಕ್ಕ ಪಾಠಕ್ಕ ಆರಾಧನೆ ಮಾಡೋ ಸಲುವಾಗಿ ಎಲ್ಲ ವ್ಯವಸ್ಥಿತ ಆಗ್ತದೆ. ಎಲ್ಲರ ಕೊಳ್ಳಾಗ ಲಿಂಗ ಅವ ಅಂತ ಹೇಳಕ್ ಆಗಂಗಿಲ್ಲ. ಎಲ್ಲರಿಗೆ ಲಿಂಗ ಪೂಜೆ ಮಾಡ್ತಕ್ಕಂಥದ್ದು ಭಾಗ್ಯ ಸಿಗ್ತದಂತ ಹೇಳಕ್ ಆಗಂಗಿಲ್ಲ. ಅದಕ್ಕ ತೂಚಿ ಏಕ ಭಾಗ್ಯವಂತ ಅಕಳಿಲ ಉಮಾಕ ಅಂತ ಆ ಶಿವನ ಆರಾಧನೆ ಯಾವಾಗಲಾದರೂ ನಮ್ಮ ಕಣ್ಣೆದುರಿಗೆ ಆ ಶಿವ ಕಣ್ಣಿಗೆ ಕಾಣಲಿ ಅನ್ನತಕ್ಕಂಥ ಭಾವದಿಂದ ಇಲ್ಲಿ ಬಂದಾಕ್ಷಣವೇ ಗುರುಗಳು ಇರ್ಲಿಲ್ಲ ಅಂದ್ರೂ ಕೂಡ ಆ ಶಿವನ ದರ್ಶನ ಮಾಡಿ ಲಿಂಗಕ್ಕೆ ನಮಸ್ಕಾರ ಮಾಡಿ ನಿಮ್ಮ ಭಕ್ತಿ ಸಮರ್ಪಣೆ ಮಾಡಿದಾಗ ನಿಮಗೆ ಸಮಾಧಾನ ಆಗ್ತದೆ ಅನ್ನತಕ್ಕಂಥ ಉದ್ದೇಶದಿಂದ ಯಾವ ರೀತಿಯಾಗಿ ಭಗವಾನ ಭೋಲೆನಾಥ ಶಂಭು ಮಹಾದೇವ್ ಜಾತಿ ಕುಲ ಗೋತ್ರ ನಪಾಯೇ ಶಂಕರ ಅಂದ ಹಾಗೆ ಇಲ್ಲಿ ಶಿವನ ಸಲುವಾಗಿ ವಾರ ನಕ್ಷತ್ರ ಯೋಗ ಕರಣ ತಿಥಿ ಪಂಚಾಂಗ ಯಾವುದು ನೋಡ್ಲಾರ್ದಂಗ ಅವನು ಪೂಜೆ ಮಾಡಬೇಕಂತ. ನಾವು ತಿಥಿ ನೋಡಿ ಹುಟ್ಟಿತ್ತೇವೇನು? ತಿಥಿ ನೋಡಿ ಸಾಯ್ತೇವೇನು? ಏನ್ರಿ, ಸಾಯ ಮೊದಲು ತಿಥಿ ನೋಡಿ ಸಾಯ್ತೀವಿ. ಇವತ್ತು ದಿನ ಚಲೋ ಇಲ್ರಿ ಮತ್ತ ನಾಳಿಗೆ ಸತ್ರ ನಡೀತದಂತೀವಿ. ತಿಥಿ ನೋಡಿ ಸಾಯಲ್ಲ, ತಿಥಿ ನೋಡಿ ಬರಂಗಿಲ್ಲ. ದೇವ್ರು ಮಾತ್ರ ಹಂಗಲ್ಲ, ಅವ ತಿಥಿ ನೋಡೇ ಬರ್ತಾನ, ತಿಥಿ ನೋಡೇ ಸಾಯ್ತಾನ. ಒಂದ್ ವೇಳೆ ತಿಥಿ ನೋಡಿ ಬರ್ಲಿಲ್ಲ ಅಂದ್ರೂ ಕೂಡ ಆ ಬಂದ ದಿನ ಅದು ಒಳ್ಳೆ ತಿಥಿ ತಂತಾನೆ ಆಟೋಮೆಟಿಕ್ ಆಗ್ಬಿಡುತ್ತೆ. ಹ್ಯಾಂಗ ಅಂತ ಕೇಳ್ರಿ. ಅಷ್ಟಮಿ ಒಳ್ಳೆ ತಿಥಿ ಅಲ್ಲ, ನವಮಿ ಒಳ್ಳೆ ತಿಥಿ ಅಲ್ಲ. ನವಮಿ ತಿಥಿಗೆ ರಾಮ ಹುಟ್ಟಿ ಬಂದ. ರಾಮನವಮಿ ಅಂತ ತಿಳ್ಕೊಂಡು ಒಳ್ಳೆ ದಿನ ಮಾಡಿದ್ರು. ಚೆನ್ನಾಗಿರತಕ್ಕಂಥ ದಿವಸ ರಾಮನವಮಿ ದಿನ ಒಳ್ಳೆ ಕಾರ್ಯ ಸ್ಟಾರ್ಟ್ ಮಾಡಬೇಕು ಅನ್ನತಕ್ಕಂಥದ್ದು ಪರಂಪರಾ ಚಾಲು ಆಯಿತು. ಅಷ್ಟಮಿ, ಕೃಷ್ಣಾಷ್ಟಮಿ ಏನದಲ್ಲ, ಅಷ್ಟಮಿಗೆ ಹುಟ್ಟಿ ಬಂದ ಕೃಷ್ಣ ಅವತ್ತಿನ ದಿನನೂ ಕೂಡ ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡಿದ್ರು. ಬಾಕಿದ ಅಷ್ಟಮಿಗೆ ಯಾರು ಮಾಡಂಗಿಲ್ಲ, ಬಾಕಿದ ನವಮಿ ಯಾರು ಮಾಡಂಗಿಲ್ಲ. ಹಂಗ ಪುಷ್ಯ ಮಾಸದಲ್ಲಿ ಯಾವ ಕಾರ್ಯಕ್ರಮ ಮಾಡಂಗಿಲ್ಲ. ಆದ್ರೆ ಮೇಳಕುಂದಿ ಗ್ರಾಮದಾಗ ಪುಷ್ಯ ಮಾಸದಾಗ ನಾವು ಪೂಜಾ ಸ್ಟಾರ್ಟ್ ಮಾಡಿದೀವಿ ಅಂತ ತಿಳ್ಕೊಂಡು ಇವತ್ತ ಶಿವನು ಬಂದಂತ ಸ್ಥಾನ ಅನ್ನತಕ್ಕಂಥ ಮಾತನ್ನ ಇಲ್ಲಿ ಹೇಳಬಹುದು. ಅದಕ್ಕ ಅಂಥ ಒಂದು ಮುಹೂರ್ತ ತಿಥಿ ನೋಡ್ಲಾರದೆ ಬಂದಂಥ ವ್ಯಕ್ತಿಗಳಿಗೆ ಅತಿಥಿಗಳು ಅಂತಾರೆ. ಇವತ್ತು ನಮ್ಮ ಅತಿಥಿ ಯಾರು ಅಂತಂದ್ರ ಶಂಭು ಮಹಾದೇವನೇ ನಮ್ಮ ಅತಿಥಿ. ಇಲ್ಲಿಗೆ ನಾಹಂ ವಸಾಮಿ ಕೈಲಾಸಿ ನಮೇರವು ನಚ ಮಂದಿರೆ ಮದಭಕ್ತ ಯತ್ರ ತಿಷ್ಟಂತಿ ಯತ್ರ ಗಾಯಂತಿ ಯತ್ರ ಪಠಂತಿ ತತ್ರ ತಿಷ್ಠಾಮಿ ಪಾರ್ವತಿ. ಏನ್ ಹೇಳ್ತಾಳ? ನಾಹಂ ವಸಾಮಿ ಕೈಲಾಸಿ. ಪಾರ್ವತಿ ಕೇಳ್ದಳಂತ ಶಿವನಿಗೆ, ಶಿವ ನೀ ಎಲ್ಲಿ ಇರ್ತಿ? ಯಾವ ವಾರದಾಗ ಇರ್ತಿ? ಏನ ಶ್ರಾವಣ ಮಾಸದಾಗ ಇರುತ್ತೆಯೋ, ಭಾದ್ರಪದ ಮಾಸದಲ್ಲಿ ಇರ್ತೀಯೋ, ಏನು ವೈಶಾಖದಾಗ ಇರ್ತಿ, ಏನು ಅಶ್ವಿನಿ ಮಾಸದಾಗ ಇರ್ತಿ, ಏನು ಕಾರ್ತಿಕ ಮಾಸದಾಗ ಇರ್ತಿ, ಮತ್ತ ಯಾವ ತಿಥಿಯಲ್ಲಿ ನೀ ಇರ್ತಿ, ಮತ್ತೆ ಯಾವ ಜಾಗದಲ್ಲಿ ಇರ್ತಿ ಅಂತ ತಾಯಿ ಕೇಳಿದಳಂತ. ಅವಾಗ ನಾ ತಿಥಿ ನೋಡಲ್ಲ, ನಾ ವಾರ ನೋಡಲ್ಲ, ನಾ ನಕ್ಷತ್ರ ನೋಡಲ್ಲ, ನಾ ಗುಡಿ ನೋಡಲ್ಲ, ನಾ ಗುಂಡಾರ್ ನೋಡಲ್ಲ, ನಾ ಪರ್ವತ ನೋಡಂಗಿಲ್ಲ, ನಾನು ಕೈಲಾಸ ನೋಡಂಗಿಲ್ಲ. ನೋಡ್ತಿ ಏನು ಅದು ಹೇಳು ಅಂದಳು. ನೋಡಲ್ಲ ಅದು ಮಾತು ಬೇರೆ. ಮತ್ತ ಅದು ನೋಡಿ ನಾ ಬರ್ತೀನಿ. ಏನು ನೋಡಿ ಬರ್ತೀನಿ?
ವಾರ ನಕ್ಷತ್ರ ತಿಥಿ ಯೋಗ ಕರಣ ಇವು ಯಾವ ನೋಡಿ ಬರಲ್ಲ, ನಾನು ನೋಡಿ ಬರ್ತೀನಿ. ಆ ಸ್ಥಾನ ಕೂಡ ನೋಡಿ ಬರಂಗಿಲ್ಲ, ಆದ್ರೆ ನೋಡ್ತೀನಿ ಎಂತದಂತಂದ್ರ ಮದಭಕ್ತ ಯತ್ರ ತಿಷ್ಠಂತಿ, ನನ್ನ ಭಕ್ತರು ಎಲ್ಲಿ ಪ್ರೇಮದಿಂದ ನನ್ನ ಆರಾಧನೆ ಮಾಡ್ತಾರೋ ಆ ಜಾಗದಾಗ ನಾ ಹೋಗಿ ಕೂಡ್ತೀನಿ ಅಂತಂದ್ರಂತವ್. ಎಲ್ಲಿ ಕುಂತಾರ ಈಗ? ಈ ಮಡ್ಡಿ ಒಳಗ ಬಂದು ಕುಂತಾರ ಏನ್ರಿ? ಈ ಮಡ್ಡಿ ಅಂತಾರ ಇದಕ್ಕ. ವಾರಿ ಮತ್ತು ಮಡ್ಡಿ. ಈಗ ನಾವು ಬರಕಿನ ಮೊದಲು ಯಾರೇ ಬಂದು ಕುಂತಿರಿ ಇಲ್ಲಿ? ಕುಂತಿರ್ಬೇಕು, ಹೊಲದ ಮಾಲಕರು ಯಾರೇ ಕುಂತಿರ್ಬೇಕು, ರವಿ ಪಟೇಲ್ ಬಂದಿರ್ಬೇಕು ಯಾವಾಗಾರ ಒಂದ್ಸಲ. ಇಂಥ ಕಡಿ ಬಿಸಿಲಾಗ ಥಂಡಿದಾಗ ಯಾರು ಬಂದು ಕುಂತಿರಿ? ಮತ್ತೆ ಇಲ್ಲಿ ಕುಳ್ಳಕ್ ಕಾರಣ ಏನಪ್ಪ? ನಿಮ್ಮ ಭಕ್ತಿನೇ ಕಾರಣ. ಈ ಭಕ್ತಿಗೆ ಮೆಚ್ಚಿ ಶಿವ ಅಂದ ಲಿಂಗ ರೂಪದಲ್ಲಿ ಪುಷ್ಯ ಮಾಸದಾಗ ಬಂದು ಇಲ್ಲೇ ಕೂಡ್ತೀನಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಒಂದೇ ದಿನದಾಗ ತಯಾರಾಗಿದೆ ಅಂತೀವಿ. ಇದಕ್ಕಂತಾರ ಮದಭಕ್ತ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ. ಅಂತಹ ಒಂದು ಸೇವೆ ನಾವು ಸಲ್ಲಿಸ್ತಾ ಇದ್ದೀರಿ. ಅದಕ್ಕೆ ಪುಣ್ಯ ಕರ್ಮ ಮತ್ತು ಪಾಪ ಕರ್ಮ ಮತ್ತು ಮಿಶ್ರಿತ ಕರ್ಮ ನಾವು ಮಾಡ್ತೀವಿ. 4 ಪ್ರಕಾರದ ಕರ್ಮ ಮಾಡ್ತೀವಿ. ಒಂದು ಮಾಡ್ತೀವಿ ಪುಣ್ಯ ಕರ್ಮ, ಪುಣ್ಯಾತ್ಮರು ಇರ್ತಾರ, ಕೆಲವೊಬ್ರು ಪಾಪಾತ್ಮರು ಇರ್ತಾರ. ಮತ್ತು ಮಿಶ್ರಿತ ಕರ್ಮ, ಪುಣ್ಯ ಬಿ ಮಾಡ್ತಾರ ಮತ್ತು ಪಾಪ ಬಿ ಮಾಡ್ತಾರ, ಎರಡು ಮಿಕ್ಸ್ ಮಾಡ್ತಾರ. ಇನ್ನೊಬ್ರು ನಿಷ್ಕಾಮ ಕರ್ಮ ಮಾಡ್ತಾ ಇರ್ತಾರೆ. ನಿಷ್ಕಾಮ ಕರ್ಮ ಅಪ್ಪ ಅಂತಂದ್ರ ಯಾವ ಅಪೇಕ್ಷೆ ಇಲ್ಲದೆ ಇವತ್ತೇನ್ ಮಾಡಕತ್ತಾರಲ್ಲ ಇದು ಸೇವಾ, ಅವನ್ ಹೇಳ್ಕೊತ ಬಿಟ್ಟ ಇದು ಗುಡಿ ಕಟ್ಟಬೇಕಂತಂದ್ರ ಆ ಕಲ್ಲುಗಳು ಎಲ್ಲಾ ಪುರುಷರ ಜೊತೆಗೆ ಆಕಿನೂ ಕಲ್ಲು ಹೊತ್ಕೊಂಡು ಹೊಂಟಳನ್ನ ಅಮ್ಮ ಬ್ಯಾಡ ಅಂತ ಬಿಡಿಸಿಬಿಟ್ಟಿವಿ. ಅದಕ್ಕ ಅಂತ ಒಂದು ಸೇವೆ ಭಾವ ತುಂಬಿ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಿಷ್ಕಾಮ ಸೇವೆ, ನಿಷ್ಕಾಮ ಭಕ್ತಿ, ನಿಷ್ಕಾಮ ಹೋವನಿ ಶಿವನಾಮ ಉಚ್ಚಾರಿ. ಪತ್ನಿ ಸೇವಾ ಮಾಡ್ತಾಳ, ಪತಿ ದೇವ್ರದು ಸೇವಾ ಮಾಡ್ತಾ ಇರ್ತಾಳ. ಆದ್ರೆ ಒಂದಾನೊಂದು ದಿನ ಹೆಚ್ಚಿಗೆ ಸೇವಾ ಮಾಡ್ತಾಳ. ಯಾಕಂತಂದ್ರೆ ಏನ್ರಿ ಉತ್ಸದ ಇರ್ತದ ಅಂತ ತಿಳ್ಕೊಂಡು. ಹಂಗ ಅದಕ್ಕೆ ನಿಷ್ಕಾಮ ಸೇವಾ ಅನ್ನಂಗಿಲ್ಲ. ಅವ್ರು ಕುಳ್ಳಿ ಅವ್ರು ಬೀಳ್ಲಿ ಸೇವಾ ಮಾಡ್ತಂದ್ರ ನನಗೆ ಕೆಲಸ. ಹಂಗ ಇಲ್ಲಿ ಏನು ಸೇವಾ ಮಾಡಕತ್ತಾರಲ್ಲ ಅನೇಕ ಭಕ್ತರು ಸೇವೆಯ ಜೊತೆಗೆ ಅನ್ನದಾಸೋಹ ಮತ್ತು ಧನದಾಸೋಹ ಭಕ್ತಾದಿಗಳು ಸೇವೆ ಸಲ್ಲಿಸತಕ್ಕಂಥ ಭಕ್ತಾದಿಗಳ ಹೆಸರನ್ನ ಹೇಳ್ತೀನಿ. ಇದಕ್ಕ ನಿಷ್ಕಾಮ ಕರ್ಮ ಅಂತಾರ. ಏನರೇ ಕೊಟ್ಟು ಮತ್ತು ಬೇಡದಿತ್ತು ಅಂತಂದ್ರ ಅದಕ್ಕ ಸಕಾಮ ಭಕ್ತಿ. ನಿಷ್ಕಾಮ ಭಕ್ತಿ ಅಲ್ಲ, ಸಕಾಮ ಭಕ್ತಿ. ದೇವರಿಗೆ ಬೇಡ್ಕೊಂಡೇ ಅವನಿಗೆ ಕಂಡೀಷನ್ ಮಾಡೇ ಪೂಜೆ ಮಾಡೋದು. ಇದಕ್ಕೇನಂತಾರ? ಸಕಾಮ ಭಕ್ತಿ. ನಿಷ್ಕಾಮ ಕರ್ಮ ಅನ್ನಂಗಿಲ್ಲ. ನಿಷ್ಕಾಮ ಭಕ್ತಿ ಯಾವುದು? ಯಾವ ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥದ್ದು ನಿಷ್ಕಾಮ ಭಕ್ತಿ. ನಿಷ್ಕಾಮ ಭಕ್ತಿಗೆ ದೇವರು ಒಲಿತನಂತ. ಈಗ ನೋಡ್ರಿ, 2 ಮಕ್ಕಳು ಇರ್ತಾವ. ಒಂದು ಜಗಳ ಆಡಿ ಬೇಡಿ ತಿಂತದ, ಹಿಡಿದು ಜೊಗ್ಗಿ ಬಡದು ತಾಯಿಗೆ ಬಡದು ಕಸ್ಕೊಂಡು ಕಾಲ ತಿಕ್ಕಿ ಹತ್ತು ಬೀಳುತ್ತದೆ. ಎಕಡೈತೆ ಕಾಲ ತಿಕ್ಕಿ ಅಳಂತ ಕೂಸಿಗೆ ಪ್ರೇಮದಿಂದ ಕೊಡ್ತಾಳೆ ಅಂತ ತಾಯಿ. ತಗೋ ಅಂತ ಹೇಳಿ ಜಬರ್ದಸ್ತಿ ಮನೆ ತಗೋ ಅಂತ ಕೊಟ್ಟ. ಅದ್ರ ಒಂದು ಕೂಸು ಬೇಡಾರ್ದೆ ಸುಮ್ಮ ಕುಂತದ. ಏನು ಬೇಡಲ್ಲ, ಕಾಡಂಗಿಲ್ಲ. ಆ ಕೂಸಿಗೆ ಹುಡುಕ್ಯಾಡ್ಕೋತ ಮಗ ಮುಂಜಾಡದಕ್ಕೆ ಕೇಳಿಲ್ಲ, ಏನೂ ಇಲ್ಲ ಅಂತೇಳಿ ಮುಚ್ಚಿಟ್ಟು ಕೊಡ್ತಾಳ ಅದಕ್ಕೆ. ಮತ್ತೆ ಯಾವ್ದು ಶ್ರೇಷ್ಠ ಹೇಳಿ? ಸುಮ್ಮ ಕುಂತಿದ್ದೆ ಶ್ರೇಷ್ಠ, ಬೇಡದ ಶ್ರೇಷ್ಠ? ಹಂಗ ನೀವು ಸುಮ್ಮ ಕುಂತು ಬೇಡದ ಬೇಡ, ಕಾಡದ ಬೇಡ, ದೇವ್ರಿಗೆ ಅಂತ ತಿಳ್ಕೊಂಡು ಪೂಜಾ ಮಾಡಿದ್ರಿ ಅಂದ್ರೆ ದೇವ್ರ ಅಂತಾನ ಇವನು ಏನು ಮನಸ್ಸಿಂದಾಗ ಆಸೆವ ಎಲ್ಲ ನಾ ಪೂರೈಸಬೇಕು ಅಂತೇಳಿ ಕೊಟ್ಟು ಬಿಡತಾನಂತೇಳಿ. ಹಂಗ ಇವತ್ತು ಗುರುವಿನ ಸೇವಾ ಏನು ಮಾಡ್ತಾ ಇದಾರಲ್ಲ, ಶಿವಭಕ್ತ ಪರಾಯಣರಾಗಿರತಕ್ಕಂಥ ಶರಣರಾದ ಗುರುಶಾಂತಪ್ಪ ಅಂಬಾರಾವ್ ಮಾಲಿ ಪಾಟೀಲ್
ಇವರ ಪರಿವಾರದ ವತಿಯಿಂದ ಇವತ್ತು ತುಲಾಭಾರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಿದ್ದಪ್ಪ ಶಿವಶರಣಪ್ಪ ಹಾರ್ನಾಳ ಹರ್ವಾಳ ಮೇಳುಕುಂದ ಕೆ ಇಲ್ಲಿ ಕೆ ಮಾಡ್ಯಾರ ಸಿದ್ದಣ್ಣ. ಸಿದ್ದಣ್ಣ ಬಹಳ ದಿವಸದಿಂದ ನಮ್ಮ ಸೇವೆಯಲ್ಲಿ ತತ್ಪರರಾಗಿದ್ದಾರೆ. ಮೇಲಿನ ಮ್ಯಾಲ ಭೇಟಿ ಆಗ್ತಾ ಇರ್ತಾರ. ಅವರ ವತಿಯಿಂದನೂ ಕೂಡ ಇವತ್ತು ತುಲಾಭಾರದ ಸೇವೆ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಮತ್ತು ಇವತ್ತಿನ ದಾಸೋಹ ಕಾರ್ಯಕ್ರಮ ಮುಂಚಿತವಾಗಿ ನಿಮ್ಗೆಲ್ಲ ತಿಳಿಸಿಕೊಟ್ಟಿದ್ದೀನಿ. ಪ್ರಭುಲಿಂಗ ಮತ್ತು ಲಕ್ಷ್ಮೀಪುತ್ರ ಈ ಇಬ್ಬರು ಸಹೋದರರು ಇವತ್ತ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿನ್ನೆಯಿಂದ ಕೇಳ್ತಾ ಇದ್ದಾನೆ ನನಗ, ಅಪ್ಪ ನಮಗ ಕಲ್ಪಿಸಿಕೊಡ್ರಿ, ಹೆಂಗಾರೆ ಮಾಡ್ರಿ, ನಾನು ಸೇವಾ ಸಲ್ಲಿಸ್ತೀನಿ. ಮಸ್ತ್ ಸೇವಾ ಪದಯಾತ್ರದಾಗ ಪ್ರತಿ ವರ್ಷ ಅವ್ರ ಗಾಡಿ ತಗೊಂಡು ಬರ್ತಾರ. ಯಾವ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ನೋಡಿ ನಾನಂದ ಡಬಲ್ ಇದು ಏನ್ ಮಾಡ್ತೀರಪ್ಪ, ಏನಿಲ್ಲ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಇವತ್ತು ಮೃಷ್ಟಾನ್ನ ಭೋಜನೆಯನ್ನ ಅವರು ಮಾಡ್ತಾ ಇದ್ದಾರೆ. ಪೂಜ್ಯ ಗುರುಗಳು ಅವರಿಗೆ ಆಶೀರ್ವಾದ ಕೊಡ್ಲಿ. ಮತ್ತು ಉಳಿತಿನ 3 ದಿವಸ, ಎಷ್ಟು ದಿವಸ ಐತಿ ಈಗ? 7 ದಿನ ಆಯ್ತಾ? 8 दिवस. आज 8 दिवस मराठीमध्ये बोलले ते बघा. 8ನೇ ದಿವಸ ಇವತ್ತು ಮುಗಿತು. ಇನ್ನು 3 ದಿವಸ ಉಳಿದ. ಯಾರಾದರೂ ಬಂದು ಇಲ್ಲಿ ಸೇವೆ ಸಲ್ಲಿಸದಿತ್ತು ಅಂತಂದ್ರೆ ತಾವು ಸೇವಾ ಸಲ್ಲಿಸಬಹುದು ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ